ಚಾನಲ್. ಇವತ್ತು ಒಂದು 10 ಮಿನಿಟ್ಸಲ್ಲೇ ಈಸಿಯಾಗಿ ಹೆಲ್ತಿ ನೂಡಲ್ಸ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ನೋಡೋಣ. ನಾನು ನೂಡಲ್ಸ್ ಮಾಡೋದಕ್ಕೆ ವೆಜ್ ಅಕ್ಕ ಸೂಜಿ ನೂಡಲ್ಸ್ನ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಪಾತ್ರೆನಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ನೂಡಲ್ಸ್ ಹಾಕ್ತಾಯಿದ್ದೀನಿ. ಇಲ್ಲಿ ನೀರು ತುಂಬ ಚೆನ್ನಾಗಿ ಕುದೀತಾ ಇರಬೇಕು, ಆವಾಗ ನಾವು ನೂಡಲ್ಸ್ ಹಾಕಬೇಕು. ಇಲ್ಲಾಂದರೆ ನೂಡಲ್ಸು ಚೆನ್ನಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ನಾವು ಚೆನ್ನಾಗಿ ನೀರು ಕಾಯಿಸ್ಬಿಟ್ಟು ನೂಡಲ್ಸ್ನ ಹಾಕಬೇಕು. ಇವಾಗ ನಾನು ಇದನ್ನು ಬಸ್ಕೊಳ್ತಾ ಇದ್ದೀನಿ. ಈಗ ಬಸ್ಕೊಂಡ ತಕ್ಷಣ ನಾವು ತಣ್ಣೀರನ್ನ ಹಾಕಬೇಕಾಗುತ್ತೆ. ಯಾಕೆ ಅಂದರೆ ಇದು ಹಾಗೆ ಬಿಟ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡು ಮುದ್ದೆ ಥರ ಆಗುತ್ತೆ. ಈ ಥರ ತಣ್ಣೀರು ಹಾಕೋದ್ರಿಂದ ಬಿಡಿಬಿಡಿಯಾಗಿರುತ್ತೆ ನೂಡಲ್ಸು. ನಾವು ನೂಡಲ್ಸ್ ಮಾಡೋದನ್ನು ತುಂಬ ಈಸಿ ಅಂದ್ಕೊತೀವಿ, ಆದರೆ ಈ ನೂಡಲ್ಸ್ನ ಕುಕ್ ಮಾಡೋದಿದೆಯಲ್ಲ, ಇದು ಹದವಾಗಿ ಮಾಡ್ಕೋಬೇಕು ನಾವು. ಇಲ್ಲಾಂದರೆ ನೂಡಲ್ಸ್ ಚೆನ್ನಾಗಿ ಬರೋದಿಲ್ಲ. ಇಲ್ಲೇ ಇರೋದು ಟ್ರಿಕ್ಸ್ ಇದು. ನಾವು ಈ ನೂಡಲ್ಸ್ನ ಹದವಾಗಿ ನಾವು ಕುಕ್ ಮಾಡಿಕೊಂಡಾಗ ನೂಡಲ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನಾನೀಗ ನೂಡಲ್ಸ್ ಮಾಡೋದಕ್ಕೆ ಇಷ್ಟೇ ತರಕಾರಿ ತೊಗೊಂಡಿರೋದು: ಕ್ಯಾರೆಟು, ಬೀನ್ಸು, 1 ಟೊಮೆಟೊ, 1 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇವನ್ನ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಈಗೊಂದು ಅಗಲವಾದ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ತಿದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈ ಈರುಳ್ಳಿ ದಪ್ಪ ಕಾಣಿಸುತ್ತೆ, ಆದರೆ ನಾವು ಫ್ರೈ ಮಾಡ್ತಾ ಮಾಡ್ತಾ ಅದು ಲೇಯರೆಲ್ಲ ಬಿಟ್ಕೊಂಡು ಚೆನ್ನಾಗಾಗುತ್ತೆ. ಈಗ ಬೀನ್ಸು, ಕ್ಯಾರೆಟು ಹಾಕ್ಕೊಳ್ತಿದ್ದೀನಿ. ಈ ವೆಜಿಟೇಬಲ್ನ ತುಂಬ ಸಾಫ್ಟ್ ಆಗೋ ಥರ ನಾವು ಫ್ರೈ ಮಾಡಬಾರ್ದು, ಏಕೆಂದರೆ ಸ್ವಲ್ಪ ಕ್ರಂಚಿ ಇರಬೇಕು. ಕ್ರಂಚಿ ಇದ್ದಾಗಲೇ ನೂಡಲ್ಸು ಟೇಸ್ಟ್ ಇರೋದು. ನಾನು ಈಗ ಯಾಕೆ ಉದ್ದುದ್ದ ಹಚ್ಕೊಂಡಿದ್ದೀನಿ ಅಂದರೆ, ನಾವು ನೂಡಲ್ಸ್ನ ತಿನ್ನಬೇಕಾದ್ರೆ ಆ ಸಣ್ಣಗೆ ಹಚ್ಕೊಂಡಾಗ ತರಕಾರಿ ಕೆಳಗಡೆ ಉಳಿಯುತ್ತೆ, ನೂಡಲ್ಸ್ ಮಾತ್ರ ನಾವು ತಿಂತಿರ್ತೀವಿ. ಆದರೆ ಈ ಥರ ಹಚ್ಕೊಂಡಾಗ ನೂಡಲ್ಸ್ ಜೊತೆನೇ ವೆಜಿಟೇಬಲ್ಸ್ ಬರುತ್ತೆ. ಆದ್ದರಿಂದ ನಾನು ಈ ಥರ ಹಚ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಟೊಮೆಟೊ ಅದೆಲ್ಲ ತುಂಬ ಸಾಫ್ಟ್ ಆಗಬಾರ್ದು. ತುಂಬ ಸಾಫ್ಟ್ ಆದರೆ ಒಂಥರ ನೂಡಲ್ಸ್ ಎಲ್ಲ ಮುದ್ದೆ ಥರ ಆಗುತ್ತೆ. ಅದರಿಂದ ಕ್ರಂಚಿನೇ ಇರಬೇಕು ವೆಜಿಟೇಬಲ್ಸ್ ಎಲ್ಲ. ಇವಾಗ ನಾನು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. 1 ಟೇಬಲ್ ಸ್ಪೂನು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ, ಇದು ಖಾರಕ್ಕೋಸ್ಕರ. ಇವಾಗ 1 ಸ್ಪೂನು ಟೊಮೆಟೊ ಕೆಚಪ್ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ಕೆಚಪ್ 1 ಸ್ಪೂನ್ ಹಾಕೋಬೇಕು, ಯಾಕೆಂದರೆ 1 ಟೊಮೆಟೊ ಹಾಕಿದ್ದೀವಲ್ಲ, ಹುಳಿ ಜಾಸ್ತಿ ಆಗುತ್ತೆ, ಆಮೇಲೆ ಸ್ವೀಟೂ ಜಾಸ್ತಿ ಆಗುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ರೆ ಸಾಕು, ಏಕೆಂದರೆ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನೆಕ್ಸ್ಟು ನೂಡಲ್ಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡಿ ನೂಡಲ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬರಬೇಕು. ಈ ಥರ ಬಂದಾಗ ನಮಗೆ ನೂಡಲ್ಸ್ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ನೂಡಲ್ಸು ಚೆನ್ನಾಗಿ ಬರೋದಿಲ್ಲ. ಈಗ ಇದನ್ನು ಮಿಕ್ಸ್ ಮಾಡೋದೇ ಸ್ವಲ್ಪ ಕಷ್ಟ, ಅದರಿಂದ ನಾನು 2 ಚುಂಚ್ಕ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಗಲವಾದ ಬಾಣಲೆ ಇಟ್ಕೊಂಡು ಮಾಡಿದ್ರೆ ನಾವು ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಚಿಕ್ಕ ಪಾತ್ರೆನಲ್ಲೆಲ್ಲ ಮಾಡಿದ್ರೆ ಮಿಕ್ಸ್ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ದೊಡ್ಡ ಬಾಣಲೆ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ನೂಡಲ್ಸ್ಗೆಲ್ಲ ಮಸಾಲ ಆಗೋವರೆಗೂ. ನಾನಿಲ್ಲಿ 2 ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ, ಯಾಕೆಂದರೆ ಇದು ಒಂದು 10 ಮಿನಿಟ್ಸಲ್ಲೇ ರೆಡಿ ಮಾಡೋವಂಥ ನೂಡಲ್ಸು. ಈಗ ಮಕ್ಕಳು ಏನಾದರೂ ಕೇಳ್ತಾರೆ, ಏನಾದರೂ ಡಿಫ್ರೆಂಟಾಗಿರೋ ಊಟ ಕೇಳ್ತಾರೆ, ಆವಾಗ ಒಂದು 10 ನಿಮಿಷದಲ್ಲೇ ರೆಡಿ ಮಾಡ್ಕೊಡ್ಬೋದು ಅವರಿಗೆ. ಈಗ ನಾನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಪೆಪ್ಪರ್ ಪೌಡರು ಜಾಸ್ತಿ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಸ್ವಲ್ಪನೇ ಮಾಡ್ಕೋಬೋದು. ಇವಾಗ ಈ ನೂಡಲ್ಸು ರೆಡಿಯಾಗಿದೆ. ನನ್ನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.